ಸ್ನೇಹಿತರೆ, ಧರ್ಮ ಯುದ್ಧಕ್ಕೆ ಸಾಥ್ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ JDS ಬಿಜೆಪಿಗೆ ಸಾಥ್ ಕೊಟ್ರು. ಆದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೈ ಕೊಟ್ಟ ಬಿಜೆಪಿ. ಇವತ್ತು ಕುಮಾರಣ್ಣ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಹೋಗಿ ಕುತ್ಕೊಂಡು ನಾವು ರೈತರ ಪರ, ರೈತರಿಗೆ ಈ ಭೂಮಿಯನ್ನ ಉಳಿಸ್ಕೊಡ್ಲೇಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಇಲ್ಲಿರೋ ರೈತರಿಗೆ ಯಾರಿಗೂ ಈ ಭೂಮಿಯನ್ನ ಮಾರುವಂತಹ ಮನಸ್ಥಿತಿ ಇಲ್ಲ. ಒತ್ತಾಯ ಪೂರ್ವಕವಾಗಿ ಅವ್ರ ಹತ್ರದಿಂದ ಭೂಮಿಯನ್ನ ತಗೊಳ್ತಾ ಇದೆ ಸರ್ಕಾರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರಿ, ಅದೇನೇ ಇರ್ಲಿ, ನಾವು ವಿಚಾರಕ್ಕೆ ಬರೋಣ. ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿದ್ದೆ ಇಲ್ಲಿ ತನಕ, ಇವಾಗ ಯಾಕೆ ಬಂದೆ ಬಿಡದಿ ತನಕ? ಅವತ್ತು ಅಷ್ಟೇ ಯುದ್ಧ ಅಂತ ಏನು ಬಿಜೆಪಿಯವರು ಶುರು ಮಾಡಿದ್ರು, ಆಗ್ಲೂ ನಿಖಿಲ್ ಕುಮಾರಸ್ವಾಮಿ ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸೌಜನ್ಯಗೆ ಅನ್ಯಾಯ ಆಗಿತ್ತು. ಬಿಜೆಪಿ ಗೌರ್ಮೆಂಟ್ ಅವರು ಅಂದ್ರೆ ಬಿಜೆಪಿ ಪಕ್ಷದವರು ಬಂದು ಏನೋ ಅವರ ಒಂದು ತೇಪೆ ಹಾಕುವ ಕೆಲಸವನ್ನ ಅವ್ರು ಮಾಡ್ಕೊಂಡ್ರು. ಆದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅವಶ್ಯಕತೆನೇ ಇರ್ಲಿಲ್ಲ. ಅವತ್ತೇನೋ ಬಂದ್ರು. ಯಾಕೆ ಈ ವಿಚಾರ ತೆಗ್ದೆ ಅಂದ್ರೆ, ಅವರದ್ದೇ ಬ್ರದರ್ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಯಾವುದೇ ಧ್ವನಿ ಎತ್ತಲಿಲ್ಲ. ಅಷ್ಟು ಜನ ಹೆಣ್ಮಕ್ಳು ಅವರ ಕುಟುಂಬದಿಂದ ಅನ್ಯಾಯಕ್ಕೊಳಗಾಗಿದ್ದಾಗ ಬರೀ ಹಾಸನಕ್ಕೆ ಹೋಗಿ ಅವರದ್ದೇ ಊರು, ಅವರದ್ದೇ ಡಿಸ್ಟಿಕ್ಕು, ಅವರದ್ದೇ ತಾಲೂಕಿನ ಹೆಣ್ಮಕ್ಳು ಅಲ್ಲೋಗಿ ನಮ್ಮ ಮನೆ ಮಗನಿಂದ ಅನ್ಯಾಯ ಆಗೋಗಿದೆ, ಇನ್ನು ಮುಂದೆ ನಾವು ನಿಮ್ ಪರ ನಿಂತ್ಕೊಳ್ತೀವಿ ಅಥವಾ ನಿಮ್ಮನ್ನ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಅವ್ರ ಮಗ ಆಗ್ಲಿ ಯಾರು ಕೇಳಲಿಲ್ಲ. ಆದ್ರೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದವರ ವಿರುದ್ಧ ಧರ್ಮ ಯುದ್ಧ ಅಂತ ಹೇಳಿ ಬಿಜೆಪಿ ಶುರು ಮಾಡಿದಾಗ ಇದೇ ನಿಖಿಲ್ ಕುಮಾರಸ್ವಾಮಿ ಓಡ್ಕೊಂಡು ಬಂದ್ರಲ್ಲ ಧರ್ಮ ಯುದ್ಧ ಅಂತ. ಈಗ ಸರಿ, ಅಷ್ಟು ದೊಡ್ಡ ಸಾಥ್ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ ಅಂಡ್ ಕುಮಾರಸ್ವಾಮಿ ಅವ್ರಿಗೆ ಬಿಜೆಪಿ ಅವ್ರು ಯಾಕಪ್ಪ ಕೈ ಕೊಟ್ರು ಟೌನ್ಶಿಪ್ ವಿಚಾರದಲ್ಲಿ? ಇಲ್ಲೇ ಇರೋದು ಕಹಾನಿ ಮೇ ಟ್ವಿಸ್ಟ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗಾಗ್ಬೋದು, ಕುಮಾರಸ್ವಾಮಿ ಅವ್ರಿಗಾಗ್ಬೋದು ಯಾವುದೇ ಆಸಕ್ತಿ ಇಲ್ಲ ರೈತರ ಪರ ನಿಂತ್ಕೊಳ್ಬೇಕು ಅಥವಾ ಅಲ್ಲಿರೋ ರೈತರಿಗೆ ಭೂಮಿ ಕೊಡಿಸ್ಬೇಕು ಅಥವಾ ಅವ್ರ ಭೂಮಿ ಕಳ್ಕೊಳ್ತಾ ಇದ್ದಾರೆ ಅವ್ರಿಗೇನೋ ನಾವು ಸಹಕಾರ ಕೊಡ್ಬೇಕು ಅನ್ನುವಂಥದ್ದು. ಅವ್ರ ಉದ್ದೇಶ ಇಷ್ಟೇ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕು, ಅಲ್ಲಿ ಗೆಲ್ಬೇಕು. ನಿಖಿಲು ಏನು ಕರ್ನಾಟಕದಲ್ಲಿ ವಂಶ ರಾಜಕಾರಣವನ್ನ, ಅವರ ಕುಟುಂಬ ರಾಜಕಾರಣವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಎಲ್ಲಾ ಸಹಕಾರವನ್ನ ರೈತರು ಇವಾಗ ಅವ್ರಿಗೆ ಕೊಟ್ಟು ಬಿಡ್ಬೇಕು. ಅದಕ್ಕೆ ಹೋಗಿ ಕೂತಿದ್ದಾರೆ. ಸರಿ, ಹೋಗ್ಲಿ, ಅವ್ರು ಮಾಡ್ತಾ ಇರೋದು ಒಳ್ಳೆ ವಿಚಾರ ಅಲ್ವಾ ಮೇಡಮ್? ನೀವ್ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀರಿ? ಒಳ್ಳೇದಾಯ್ತು, ರೈತರ ಪರ ನಿಂತ್ಕೊಬಿಟ್ರು ಅಂತ ಹೇಳ್ಬೋದು. ಅಲ್ರಿ, ಈಗ ಬೆಂಗಳೂರು ಬೆಳೆದು ಇನ್ನು ಜಾಗ ಇಲ್ಲದೆ ಕಸದ ತೊಟ್ಟಿ ಆಗ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ನಮ್ಮ ಕರ್ನಾಟಕ, ಮತ್ತಷ್ಟು ಬೆಳೀಲಿ ಅನ್ನೋ ಕಾರಣದಿಂದ ಟೌನ್ಶಿಪ್ ಮಾಡಕ್ಕೆ ಸರ್ಕಾರ ಹೊರಟಿದೆ. ಸದುದ್ದೇಶ ಸರ್ಕಾರದ್ದು. ಸರಿ, ಈ ಸದುದ್ದೇಶದಲ್ಲಿ ಸಾಧಕ ಬಾಧಕಗಳನ್ನ ಪಟ್ಟಿ ಮಾಡಿ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಸರಿ, ಇವಾಗ ಏನು ಒಂದು 80% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಅದೇ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು, ಇಲ್ಲ, ಒಂದು 20% ಜನನು ಒಪ್ಕೊಂಡಿಲ್ಲ, 90% ಜನ ಇದ್ರ ವಿರೋಧವಾಗಿದ್ದಾರೆ ಅಂತ. ಸರಿ, ಅಲ್ಲಿ ಈಗ ಭೂಮಿಯನ್ನ ಇಷ್ಟು ಎಕರೆ ಜಾಗವನ್ನ ಕೊಡ್ಬೇಕು ಅಂತ ಹೇಳಿದ್ಮೇಲೆ 1 ಎಕರೆಗೆ 50 ಲಕ್ಷನೋ ಅಥವಾ 2 ಎಕರೆ ಇತ್ತು ಅಂತಂದ್ರೆ 1 ಕೋಟಿನೋ 2 ಕೋಟಿನೋ ಏನ್ ದುಡ್ಡು ಬರುತ್ತೆ ಅದ್ರಲ್ಲಿ? ಅವ್ರು ನಿಜವಾಗ್ಲೂ ಕೃಷಿ ಮಾಡ್ತಾ ಇದ್ರೆ ಅಲ್ಲಿಂದ ಇನ್ನೊಂದು 100 ಕಿಲೋಮೀಟ್ರು 50 ಕಿಲೋಮೀಟ್ರು ಹೋಗಿ ಇನ್ನೊಂದು 2 ಎಕರೆ ತಗೊಂಡು ವಾಪಸ್ ಕೃಷಿ ಪ್ರಾರಂಭ ಮಾಡ್ಬೋದು. ನಿಜವಾಗ್ಲೂನೇ ಕೃಷಿಕರಾಗಿದ್ರೆ ಬೆಂಗಳೂರಲ್ಲಿ ಇನ್ನೊಂದು ಮನೆ ಸೆಕೆಂಡ್ ಹೋಮ್ ಮಾಡ್ಕೊಂಡು ಅಲ್ಲೋಗಿ ಸೆಟ್ಲ್ ಆಗ್ಬೋದು. ಇನ್ನೂ ಒಂದಷ್ಟು ಜನ ಇರ್ತಾರೆ, ಅವರು ಬೇಕಾದ್ರೆ ಏನು ಆ ಭೂಮಿಯನ್ನ ಮಾರಿದ್ಮೇಲೆ ಯಾವುದೋ ಒಂದು ಕಾಂಪ್ಲೆಕ್ಸ್ ಮಾಡ್ಕೊಂಡು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಕೊಂಡು ಉದ್ಯಮವಾಗಿ ಮಾಡ್ಕೊಳ್ಬೋದು. ಈಗ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೀವಿ, ಈಗ ಭೂಮಿಯನ್ನ ತಗೊಂಡು ಟೌನ್ಶಿಪ್ ಮಾಡೋದು ಕಾಮನ್. ಇಡೀ ಕರ್ನಾಟಕದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿ ಭತ್ತದ ಗದ್ದೆ ಇದೆ, ಎಲ್ಲಿ ನಿಮಗೆ ಯಾವುದೋ ಒಂದು ಬೆಳೆ ಮಾಡ್ತಾ ಇದ್ದಾರೆ? ಆಲ್ಮೋಸ್ಟ್ ಹಾಗೆ ಮಾಡ್ತಾ ಇದ್ದಾರೆ. ಹಂಗಂತ ಹೇಳಿ ನಾವು ಕಾಡನ್ನ ನಾಶ ಮಾಡುವಂಥದ್ದು ಅಥವಾ ಕೃಷಿ ಭೂಮಿಯನ್ನ ನಾವು ನಾಶ ಮಾಡುವಂಥದ್ದು ತಪ್ಪು, ಒಪ್ಕೊಳ್ಳೋಣ. ಆದ್ರೆ ಈ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ.
ಕುಮಾರಸ್ವಾಮಿ ಅವರ ಆರೋಪ ಇಷ್ಟೇ. ಆರೋಪ ಕೂಡ ಅಲ್ಲ, ಭೂಮಿ ಕೊಡಲ್ಲ. ಸರಿ, ಈಗ ಭೂಮಿ ಕೊಡ್ಬೇಕು, ಯಾಕೆ ಕೊಡ್ಬೇಕು ಅನ್ನೋದನ್ನ ಸರ್ಕಾರ ಒಂದಷ್ಟು ಲಿಸ್ಟ್ ಮಾಡಿ ಹೇಳಿದೆ, ಮತ್ತಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿದೆ. ಸರಿ, ಇವ್ರಿಗೇನ್ ನಾವು ಮಾಡ್ಬೋದು ರೈತರಿಗೆ? ಅದ್ರ ಬಗ್ಗೆ ಆಲೋಚನೆ ಮಾಡಿ ಅವ್ರಿಗೆ ಸಜೆಷನ್ಸ್ ಕೊಡ್ಬೋದು. ರೈತರು ಯಾವ ರೀತಿಯಾಗಿ ಆ ಭೂಮಿಯನ್ನ ಕೊಟ್ಟ ಮೇಲೆ ಅವರ ಜೀವನವನ್ನ ಕಟ್ಕೊಳ್ಬೋದು ಅಂತ ಹೇಳಿ. ಅದೇ ಭಾಗದಲ್ಲಿ ಅವರು ಒಂದು ಸೈಟ್ ತಗೊಂಡು ಮನೆ ಕಟ್ಕೊಳ್ಳೋದು ತಗೊಂಡ್ರೆ ಬೇರೆ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕಿಂತ ಅವರು ಅಲ್ಲಿಂದ ಇನ್ನೊಂದು 50-60 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಆಚೆಗೆ ಹೋಗಿ ಅದೇ ರೀತಿ ಇನ್ನೊಂದು 2 ಎಕರೆ ಜಾಗ ತಗೊಂಡು, ಅಥವಾ ಅವ್ರದ್ದು ಎಷ್ಟು ಭೂಮಿ ಇದೆ ಅದ್ರಲ್ಲಿ ಅಟ್ಲೀಸ್ಟ್ ಅರ್ಧ ತಗೊಂಡು ಇನ್ನರ್ಧವನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಅದನ್ನ ಬಂಡವಾಳವನ್ನಾಗಿಸ್ಕೊಂಡು ಜೀವನ ಕಟ್ಕೊಳ್ಬಹುದು. ಇದು ನನ್ನ ಒಪಿನಿಯನ್ ಅಷ್ಟೇ. ಹೀಗೇನೆ ಆಗ್ಬೇಕು, ರೈತರಿಗೆ ಇಷ್ಟನೇ ಇಲ್ಲ. ಅಲ್ಲೊಂದು 5,000 ಜನ ರೈತರಿದ್ದಾರೆ ಅನ್ಕೊಳ್ಳಿ, ಬೇಡ ಒಂದು 2,000 ಕುಟುಂಬಗಳಿವೆ ಅನ್ಕೊಳ್ಳಿ, ಅಷ್ಟೂ ಜನ ಹಾಗೇನೆ ಮಾಡ್ಬೇಕು ಅಂತ ನಾನು ಡೈರೆಕ್ಷನ್ಸ್ ಕೊಡ್ತಾ ಇಲ್ಲ. ಆದ್ರೆ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು, ಬೆಂಗಳೂರನ್ನ ನಾವು ಉಳಿಸ್ಕೊಳ್ಬೇಕು, ಏನೋ ಒಂದು ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಮಾಡಬಾರ್ದು, ಅದರ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರದ ಆಲೋಚನೆ ಒಳ್ಳೆದಲ್ಲಿರುವಾಗ ಅವ್ರಿಗೆ ಬೇಕಾಗೋ ಡೈರೆಕ್ಷನ್ಸ್ ಅನ್ನ ಕೊಟ್ಟು ಅಲ್ಲಿರುವ ಜನರಿಗೆ ನಾವು ಏನು ಒಂದು ಬೆಟರ್ ಆಪ್ಷನ್ ಕೊಡ್ಬೋದು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅಲ್ಲಿ ಕೆಲವು ಕಮ್ಯುನಿಟೀಸ್ ಅಂದ್ರೆ ಹಿಂದುಳಿದ ವರ್ಗದವರು ಅಥವಾ ಈ ಅನಕ್ಷರಸ್ಥರು ಈ ರೀತಿಯಾಗೆಲ್ಲ ಇರುವವರಿಗೆ ಗೈಡೆನ್ಸ್ ಕೊಡ್ಬೇಕು. ನೋಡ್ರಿ, ನೀವು ಹಣ ಸಿಕ್ಕಿದ ತಕ್ಷಣ ನೀವು ಹೋಗಿ ಅದನ್ನ ಎಲ್ಲೋ ಒಂದ್ ಸಣ್ಣ ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಅಥವಾ ಯಾವ್ದೋ ಒಂದು ಲೀಸ್ ಮನೆಗೆ ಹೋಗಿ ಇನ್ನೇನೋ ಮಾಡಿ ಹಣ ಹಾಳು ಮಾಡ್ಕೋಬಾರ್ದು. ನೀವು ಇಂತಿಷ್ಟು ಜಾಗವನ್ನ ಪರ್ಚೇಸ್ ಮಾಡಿ ಅಲ್ಲಿ ಹೋಗಿ ನೀವು ನಿಮ್ಮ ಕೃಷಿಯನ್ನ ಮುಂದುವರಿಸಿ ಅಂತ ಈ ರೀತಿಯಾದ ಸಜೆಷನ್ಸ್ ಅನ್ನ ಕೊಡ್ಬೋದೇ ಹೊರತು, ಆದ್ರೆ ಇಂಟೆನ್ಷನಲಿ ಕುಮಾರಸ್ವಾಮಿ ಅವರು ಬಿಡದಿಗೆ ಹೋಗಿ ಈ ಗಲಾಟೆ ಮಾಡ್ತಾ ಇರುವ ದುರುದ್ದೇಶ ಅಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಎಲ್ಲೋ ಇದ್ರು, ಹುಟ್ಟಿರೋದೆಲ್ಲೋ ಹಾಸನ ಡಿಸ್ಟಿಕ್, ಹೊಳೆನರಸೀಪುರ ತಾಲೂಕು, ಇಲ್ಲಿಯವರು ಮೂಲತಃ ಕುಮಾರಸ್ವಾಮಿ ಅವರ ಕುಟುಂಬದವರು ಅಲ್ಲಿಯವರು. ಬಿಡದಿಗೆ ಹೋಗಿ ಅವ್ರು ನಿಂತು ಮಾತಾಡಬಾರದು ಅಂತಲ್ಲ, ಅವರೊಬ್ರು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿರೋರು, ಮಾತಾಡಬಹುದು. ಆದ್ರೆ ಉದ್ದೇಶ ಸರಿಯಾಗಿರ್ಬೇಕು, ದುರುದ್ದೇಶ ಪೂರಿತವಾಗಿ ಇರಬಾರದು ಅನ್ನುವಂಥದ್ದು ಅಷ್ಟೇ ನನ್ನ ವಾದ. ಆದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಇದ್ಯಾವುದು ಗಂಧಗಾಳಿನೇ ಇಲ್ವಾ ಅಂತ ಕೇಳೋದು. ಓದ್ಕೊಂಡಿದ್ದಾನೆ ವ್ಯಕ್ತಿ, 3 ಸತಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಕೂಡ ಸುಮ್ನೆ ಹೋಗ್ಬಿಟ್ಟು ಆ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ ಧಿಕ್ಕಾರ ಅಂತ, ಆ ತರ ಯಾವುದೇ ಪಾಯಿಂಟ್ಸ್ ಇಲ್ದೆ, ವ್ಯಾಲಿಡ್ ಪಾಯಿಂಟ್ಸ್ ಇಲ್ದೆ ಸರ್ಕಾರವನ್ನ ಖಂಡಿಸ್ತಾ ಸುಮ್ನೆ ಬಿಜೆಪಿ ಅದು ಸ್ವಂತ ಏನು ಮೈತ್ರಿ ಪಕ್ಷನೇ ಕೈ ಕೊಟ್ಟಿರೋದನ್ನ ಯಾಕೆ ಕೈ ಕೊಟ್ಟಿರ್ಬೋದು ಅಂತ ಒಂದು ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಇವರು ಹೋಗಿ ತಂದೆ ಮಗ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಜನ ನೀವು ಆಲೋಚನೆ ಮಾಡ್ಬೇಕು. ಇನ್ನೆಷ್ಟು ಸಜೆಷನ್ಸ್ ಅನ್ನ ಕೊಡ್ಬೋದು ನಾವು, ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಕೊಡ್ಬೋದು ಅಂತ ಹೇಳಿ. ಆದ್ರೆ ದುರುದ್ದೇಶ ಇರುವಾಗ ಯಾವ ಪರಿಹಾರನೂ ಬೇಕಾಗಲ್ಲ. ಅವ್ರ ಉದ್ದೇಶ ಇಷ್ಟೇ, ಇದನ್ನ ನಾವು ನಿಲ್ಲಿಸ್ಬಿಟ್ರೆ ಇವರೆಲ್ಲ ನಮ್ಗೆ ಓಟ್ ಹಾಕ್ಬಿಡ್ತಾರೆ, ನಾವು ರಾಷ್ಟ್ರ ನಾಯಕರಾಗ್ಬಿಡ್ತೀವಿ, ರಾಜ್ಯ ನಾಯಕರಾಗ್ಬಿಡ್ತೀವಿ. ಕುಮಾರಣ್ಣ ಅವರೇ, ನಿಖಿಲ್ ಅವರೇ, ಎಲ್ಲಿದ್ದೀರಿ ನೀವಿನ್ನು 1947 ಅಲ್ಲಿ? ಜನ ಎಲ್ಲ AI ಕಾಲದಲ್ಲಿದ್ದಾರೆ, ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ ನಿಮ್ ಗಿಮಿಕ್ಸ್ ಎಲ್ಲ. ನೀವೆಷ್ಟು ಕೋಟಿ ಹಣ ಮಾಡ್ಕೊಂಡಿದ್ದೀರಾ, ಯಾಕೆ ಈ ರೀತಿ ಪ್ಲಾನ್ ಕೊಡ್ತಾ ಇದ್ದೀರಾ ಎಲ್ಲ ಗೊತ್ತಾಗತ್ತೆ. ಅವ್ರು ಹಣ ತಗೋತಾರೆ, ಇನ್ನೊಂದ್ ಕಡೆ ಭೂಮಿ ಮಾಡ್ಕೋತಾರೆ, ಮನೆನೂ ಕಟ್ಕೋತಾರೆ, ಚೆನ್ನಾಗೂ ಇರ್ತಾರೆ. ವಿಲ್ ಸಿ, ಹೋಪ್ ಫಾರ್ ದ ಡೆವಲಪ್ಮೆಂಟ್. ಅಭಿವೃದ್ಧಿ ಅಂತ ಬಂದಾಗ ಈ ರೀತಿಯಾದ ಒಂದು ವಿಚಾರಗಳು ಮುನ್ನೆಲೆಗೆ ಬರೋದು ಸಾಮಾನ್ಯ. ನೋಡೋಣ ಜನಾಭಿಪ್ರಾಯ ಏನಿದೆ ಅಂತ ಹೇಳಿ. ನಾನು ಕೂಡ ಇದು ಟೌನ್ಶಿಪ್ ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದವಳಲ್ಲ, ಆದ್ರೆ ಅದ್ರಲ್ಲಿ ಒಂದು ನ್ಯಾಯ ಇದೆ ಅಂತ ಖಂಡಿತ ಅನ್ಸತ್ತೆ. ರೈತರು ನಿಜವಾಗ್ಲೂನೇ ಹೋರಾಟ ಮಾಡ್ತಾ ಇದ್ರೆ, ಅವ್ರ ಪರ ನ್ಯಾಯ ಇದ್ರೆ ಅವರೇ ಗೆಲ್ಲಿ ಅಂತ ಕೂಡ ನಾನು ಹೇಳ್ತೀನಿ. ಹೌದು ಅನ್ಸಿದ್ರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ತಲುಪಿಸಿ. ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಹೋರಾಟದ ವಿರುದ್ಧ ಹೊರಟವರು ಅವರು. ಅದೇನೇ ಇರ್ಲಿ, ಆದ್ರೆ ಅವರು ಡಿಸ್ಟಿಕ್ ಅಲ್ಲಿ ಹೋಗಿ ಒಂದು ಕ್ಷಮೆ ಕೂಡ ಕೇಳಲಿಲ್ಲ ಹೆಣ್ಮಕ್ಳನ್ನ. ಕೇಳಿದ್ರೆ ಅಟ್ಲೀಸ್ಟ್ ಹಾಸನದ ಜನತೆ ಪ್ರೌಡ್ ಆಗಿ ಫೀಲ್ ಮಾಡ್ತಾ ಇದ್ರು ಅಬೌಟ್ ದಿಸ್ ಫ್ಯಾಮಿಲಿ ಅಂತ ನನ್ಗನ್ಸತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.